RCBದು KKRದು ಏನು ಮ್ಯಾಚ್ ಗುರು. ಅದರಲ್ಲಿ ವಿರಾಟ್ ಕೊಹ್ಲಿದು ಸೆಂಚುರಿ ಮಾತ್ರ, ವಿರಾಟ್ ಕೊಹ್ಲಿ ಹೊಡೆದಿರುವಂಥ ಪ್ರತಿಯೊಂದು 4-6 ಮೇಲೆ ಸಿಗ್ನೇಚರ್ ಹಾಕಿ ಹೊಡೆದಾಗಿತ್ತು. ಅಂದರೆ ಈ ವರ್ಷದ IPLದು ಕಪ್ಪು ನಮ್ಮದೇ ಅಂತ ಹೇಳಿ ನಾವು ಅಡ್ವಾನ್ಸ್ ಬುಕಿಂಗ್ ಮಾಡಿ ಪೇಮೆಂಟು ಕೂಡ ಆಗಿರೋ ಥರ ಕಾಣಿಸ್ತಾ ಇದೆ. RCBದು ಟೀಮು ಅಷ್ಟೊಂದು ಸೆಟ್ ಆಗಿರಲಿಲ್ಲ. ಆದರೆ ನಿನ್ನೆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಒಂದು ಸೆಂಚುರಿ ಹೊಡೆದ್ಬಿಟ್ಟು ಉಳಿದಿರೋಂಥ ಪ್ರತಿಯೊಂದು ಟೀಮ್ಗಳಿಗೆ ಆವಾಜ್ ಆಗ್ತಾಕಿತ್ತು, ಈ ಸಾರಿ ಕಪ್ ನಮ್ಮದೇ, ಯಾರ್ಯಾರಿಗೆ ಧೈರ್ಯ ಇರೋರು ಬಂದು ಫೈಟ್ ಮಾಡಿ ಅಂತ. ಪ್ರತಿಯೊಂದು ಟೀಮ್ನಲ್ಲಿರುವಂಥ ಆ ಟೀಮ್ ಫ್ಯಾನ್ಗಳಿಗೆ, ಪ್ಲೇಯರ್ಸ್ಗಳಿಗೆ, ಈ ಪ್ರಪಂಚದಲ್ಲಿರುವಂಥ ಎಲ್ಲ ಜನರಿಗೂ ಒಂದು ಮೆಸೇಜ್ ಕಳಿಸಿದಾಗ ಆಯಿತು. ಆ ಒಂದು ಸೆಂಚುರಿ ಬರೀ 60 ಬಾಲಲ್ಲಿ ಹೊಡೆದಿದ್ದಾನೆ. ನೀವು ನೋಡಿರ್ಬೋದು, ನಿನ್ನೆ ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ ಬಾಲ್ ಹೊಡೆದಾಗಲೇ ಒಂದು ಸೆಲೆಬ್ರೇಷನ್ ಮಾಡಿದ್ದು ನೋಟಿಸ್ ಮಾಡಿದ್ದೀರಾ ವಿರಾಟ್ ಕೊಹ್ಲಿ? ನಿನ್ನೆ ಆ ಒಂದು ಹೊಡೆದಿರುವಂಥ ಸೆಂಚುರಿ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಅಂದರೆ ಹೇಗಾದರೂ ಮಾಡಲಿ ವಿರಾಟ್ ಕೊಹ್ಲಿದು ಒಂದು ಸೆಂಚುರಿ ಬಂದರೆ ಸಾಕು, ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ಸೆಟ್ ಆಗ್ತಾರೆ ಅಂತ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಒಂದು ಎಕ್ಸ್ಪೆಕ್ಟೇಷನ್ ಥರನೇ ಅದಕ್ಕೆ ಒಂದು ಸೀಲ್ ಹಾಕ್ಬಿಟ್ಟು ವಿರಾಟ್ ಕೊಹ್ಲಿ ಎಸ್ ಅಂತ ಹೇಳಿದಾಗ ಆಯಿತು. ಕೊನೆಗೆ ನಿನ್ನೆ RCBನವರು, KKRನವರು ಅವರು ಕೂಡ ಪೂರ್ತಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ. ಈ ಸಾರಿ RCBನ ಸೋಲಿಸ್ಬಿಟ್ಟು ಆ 2 ಪಾಯಿಂಟ್ನ ಕಿತ್ಕೊಂಡು ಹೋಗೋಣ ಅಂತ ಹೇಳಿ. ವಿರಾಟ್ ಕೊಹ್ಲಿ ಅವ್ರು ಕಿತ್ಕೊಂಡು ಹೋಗೋದಲ್ಲ, ಅವ್ರ ಟೀಮ್ ಮೇಲೆ ಹಾವಳಿಯಾಗಿ ಅವ್ರ ಮೇಲೆ ಯಾವ ಥರ ದಾಳಿ ನಡೆಸಿದ್ದಾರೆ ಅಂದರೆ, ಕೊನೆಗೆ ಅವರು ಬೇರೆ ದಾರಿ ಇಲ್ಲದೆ ಸೈಲೆಂಟಾಗಿ ವಾಪಸ್ ಹೋದ್ರು, ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ. ನಾನು ನಿನ್ನೆ ಮ್ಯಾಚ್ ನೋಡುವಾಗ ನನಗದರಲ್ಲಿ ತುಂಬ ಒಂಥರ ಕನೆಕ್ಟ್ ಆಗಿದ್ದು ಯಾವುದಪ್ಪ ಅಂದರೆ, ಆ ಒಂದು ಮನೀಶ್ ಪಾಂಡೆ ಟಿಮ್ ಡೇವಿಡ್ದು ಕ್ಯಾಚ್ ಹಿಡಿದಲ್ವಾ, ಹಿಡಿದ್ಮೇಲೆ ವಿರಾಟ್ ಕೊಹ್ಲಿ ಒಂಥರ ಶಾಕ್ ಆಗಿಬಿಟ್ಟು ನೋಡ್ತಾ ಇದ್ದ, ಓ ಏನು ಕ್ಯಾಚ್ ಗುರು ಅಂತೇಳಿ. ಆದರೂ ಕೂಡ ಈ ವಿರಾಟ್ ಕೊಹ್ಲಿದು ರಿಯಾಕ್ಷನ್ ನೋಡಿದ್ಮೇಲೆ ಏನಪ್ಪ ಈ ಮನುಷ್ಯ ಯಾವಾಗಲೂ ಬದಲಾಗೋದಿಲ್ವಾ ಅಂತ ನಂಗೆ ಅನ್ನಿಸ್ತಾ ಇತ್ತು. ಯೋಚನೆ ಮಾಡಿ, 2 ವರ್ಷದಿಂದ ವಿರಾಟ್ ಕೊಹ್ಲಿದು ಸೆಂಚುರಿ ಬಂದಿರಲಿಲ್ಲ, 2-3 ಸಾರಿ ಡಕೌಟ್ ಆಗಿದ್ದ. ಕೊನೆಗೆ ನಿನ್ನೆ ಆ ಒಂದು ಫಸ್ಟ್ ಬಾಲ್ ಹೊಡೆದ ಮೇಲೆ ಕನ್ಫರ್ಮ್ ಆಗಿಬಿಟ್ಟಿದೆ, ಇವತ್ತಿನ ಮ್ಯಾಚ್ನಲ್ಲಿ ಒಳ್ಳೆ ರನ್ಸ್ಗಳು ಬರುತ್ತೆ ಅಂತ ಹೇಳಿ ಚೇಸ್ ಮಾಡೋದ್ರಲ್ಲಿ ಪ್ರತಿಯೊಂದು ಬಾಲ್ಗಳನ್ನು ಯಾವ ಥರ ಎಂಜಾಯ್ ಮಾಡಿ ಕೊನೆಗೆ 1 ಮ್ಯಾನ್ ಆರ್ಮಿ ಥರ ಟೀಮ್ನ ಗೆಲ್ಸಿದ್ದಾನೆ. ಅದು ವಿರಾಟ್ ಕೊಹ್ಲಿ ಕಡೆಯಿಂದ. ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲಿಗೆ ಪೂರ್ತಿ ಆಯಿತು. ಅದಲ್ಬಿಟ್ಟು ಜಾಕೋಬ್ ಡಫಿಡ್ ಟೀಮಿಗೆ ಬಂದರೆ ಯಾವ ಥರ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಒಂದು ಸರ್ಪ್ರೈಸ್ ಇತ್ತು. ಆ ಒಂದು ಸರ್ಪ್ರೈಸ್ ಯಾವ ಥರ ಇರುತ್ತೆ ಅಂತೇಳಿ ನಿನ್ನೆ ಮ್ಯಾಚ್ನಲ್ಲಿ ನೋಡಿದ್ದಾಯಿತು. RCBನವರು ಬರೀ ಮ್ಯಾಚ್ ಗೆದ್ದಿಲ್ಲ ರೀ, ಪೂರ್ತಿ ಟೀಮ್ ಬ್ಯಾಲೆನ್ಸ್ ಆದರೆ ಹೇಗಿರುತ್ತೆ ಅನ್ನೋದು ನಾವು ನಮ್ಮ ಕಣ್ಣಾರೆ ನೋಡಿದ್ವಿ. ಅಂದರೆ ಸದ್ಯಕ್ಕೆ ಇವಾಗ RCBದು ಬೌಲಿಂಗ್ ಕೋಟೆನ ಬೇಯಿಸೋದು ಅಪೋಸಿಷನ್ ಇರುವಂಥ ಯಾವ ಟೀಮ್ನವ್ರಿಗೂ ಅಷ್ಟೊಂದು ಸುಲಭ ಇಲ್ಲ. ನೀವು ನೋಡಿರ್ಬೋದು, ಫಸ್ಟ್ ರೌಂಡಲ್ಲಿ ಭುವನೇಶ್ವರ್ ಕುಮಾರ್ ಬರ್ತಾನೆ. ಭುವನೇಶ್ವರ್ ಕುಮಾರ್ದು ಸ್ವಿಂಗ್ನ ಅಟ್ಯಾಕ್ ಮಾಡುವಂಥ ಬೇರೆ ಯಾವ ಟೀಮ್ನಲ್ಲೂ ಬೌಲರ್ಸ್ಗಳು, ಬ್ಯಾಟ್ಸ್ಮನ್ಗಳು ಇಲ್ಲ. ಇನ್ನು ಎರಡನೇದು ಬಂದೆ ಪೇಸರ್ ಜೋಸ್ ಹಜಲ್ವುಡ್. ನಿನ್ನೆ ಜೋಸ್ ಹಜಲ್ವುಡ್ ಕೂಡ ಫಾರ್ಮ್ ವಾಪಸ್ ಬಂದಿದೆ. ಹಜಲ್ವುಡ್ ಕಡೆಯಿಂದ ಕೂಡ ವಿಕೆಟ್ಗಳು ಬಿದ್ದಿದೆ. ಇನ್ನೊಬ್ಬ ಬೌಲರು ರಸಿಕ್ದಾರ್, ಆತಂದು ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಬರೀ ಬೌಲಿಂಗ್ ಅಲ್ಲ, ಡೆತ್ ಓವರ್ಸಲ್ಲಿ ಬ್ಯಾಟಿಂಗು ಕೂಡ ತುಂಬ ಅದ್ಭುತವಾಗಿ ಮಾಡ್ತಾನೆ, ಬೌಲಿಂಗು ಕೂಡ ಮಾಡ್ತಾನೆ. ಇದ್ರ ಜೊತೆಗೆ ದೇವದತ್ ಪಡಿಕಲ್ಲು, ಜಾಕೋಬ್ ಬೆತೆಲು, ಇನ್ನು ರಜತ್ ಪಾಟಿದಾರು, ಪ್ರತಿಯೊಬ್ಬ ಬೌಲರ್ಸ್ಗಳು ಕೂಡ ಕಂಬ್ಯಾಕ್ ಮಾಡಿದ್ದಾರೆ. ಆ ಕುನಾಲ್ ಪಾಂಡ್ಯದು ಬೌನ್ಸರ್ ಹಾಕಿದಾಗ ಜಿತೇಶ್ ಶರ್ಮಾ ಜಂಪ್ ಮಾಡಿ ಹಿಡಿದಿರುವಂತಹ ಒಂದು ಕ್ಯಾಚ್ ನೋಡಿದ್ರ, ಆ ಒಂದು ಕ್ಯಾಚ್ ನೋಡಿದ ಮೇಲೆ ಜಿತೇಶ್ ಶರ್ಮಾನ ಇವರು ಟೀಮಿಂದ ಆಚೆ ಯಾಕೆ ಹಾಕ್ತಾರೆ? ಕರೆಕ್ಟಾ? ಅಂದರೆ ಒಂದು ಟೀಮ್ ಆಗಿ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ಮಾತ್ರ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂದರೆ ಈ ವರ್ಷದ ಕಪ್ ಮೇಲೆ ನಮ್ಮದೇ ಅಂತ ಒಂದು ಸಿಗ್ನೇಚರ್ ಮಾಡಿ ಪ್ರತಿಯೊಂದು ಟೀಮ್ನವ್ರಿಗೂ ನಾವು ಒಂದು ಮೆಸೇಜ್ ಕಳಿಸ್ಬಿಟ್ಟಿದ್ದೀವಿ. ಅಂದರೆ ನೋಡೋಣ, ಈ ವರ್ಷದ ಕಪ್ಪು RCBಗೆ ಬರೋದು ಕನ್ಫರ್ಮ್ ಆಗಿದೆ. ಅದು ಹೇಗೆ ಬರುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದೆ ಬರುವಂಥ ಮ್ಯಾಚ್ಗಳನ್ನು ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ನಿನ್ನೆ RCBನವರು ಬರೀ ಮ್ಯಾಚ್ ಗೆದ್ದಿಲ್ಲ, 2 ಪಾಯಿಂಟ್ಗಳನ್ನು ತಗೊಂಡ್ಬಿಟ್ಟು ಈ ಸಾರಿ ಕಪ್ಪು ನಮ್ಮದೇ ಅಂತೇಳಿ ಪ್ರತಿಯೊಬ್ಬರಿಗೂ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸಿದ್ದಾರೆ. ಆದರೂ ನಿನ್ನೆ ಮ್ಯಾಚ್ನ ಮಾತ್ರ ಒನ್ ಸೈಡ್ ಮ್ಯಾಚ್ ಥರ ಇತ್ತು. ಅಂದರೆ KKRನಲ್ಲಿರುವಂಥ ಬೌಲರ್ಸ್ಗಳು ಅವರು ವಿಕೆಟ್ ತಗೊಳ್ಬೇಕು ಅಂತ ಬಂದಿದ್ರು, ಕೊನೆಗೆ ಅವರಿಗೆ ವಿಕೆಟ್ ತಗೊಳ್ಳೋದಕ್ಕೆ ಆಗೇ ಇಲ್ಲ. ಮ್ಯಾಚ್ಗಳು ಶುರು ಆದಾಗಲೇ ವಿರಾಟ್ ಕೊಹ್ಲಿ ಅವ್ರಿಗೆಲ್ಲರಿಗೂ
ಒಂದು ಮೆಸೇಜ್ ಕಳಿಸ್ಬಿಟ್ಟಿರು, ಇವತ್ತು ನಾನು ಹೊಡೆಯುವಂಥ ಸೆಂಚುರಿನ ಯಾರ ಕೈನಲ್ಲೂ ನಿಲ್ಸೋದಕ್ಕಾಗೋದಿಲ್ಲ, ನಮ್ಮ ಟೀಮ್ಗೆ 2 ಪಾಯಿಂಟ್ಸ್ ಬಂದೇ ಬರುತ್ತೆ ಅಂತೇಳಿ ಮ್ಯಾಚ್ಗಳನ್ನು ಗೆದ್ಬಿಟ್ಟು ಒಟ್ಟಿನಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸಿದಂಗೆ ಆಯಿತು. ನಾವು ಈ ಸಾಲಿನ ಕಪ್ ನಮ್ಮದೇ ಅಂತ ಹೇಳಿ ಕೊನೆಗೆ ನಾವೆಲ್ಲರೂ ಆ ಮ್ಯಾಚ್ನ ನೋಡಿ ಎಂಜಾಯ್ ಮಾಡಿದ್ದಾಯಿತು.